ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಹಳೆ ಬಟ್ಟೆಯಿಂದ ಮ್ಯಾಟ್ಗಳ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮ್ಯಾಟ್ ಮಾಡಲು ಬೇಕಾದ ಸಾಮಗ್ರಿಗಳು: ಟೀ ಶರ್ಟ್ಸ್, ಬನಿಯನ್, ಸೂಜಿ ದಾರ. ಹೀಗೆ ಅಡ್ಡಡ್ಡಕ್ಕೆ ಕಟ್ ಮಾಡ್ಕೋಬೇಕು. ಇದೇ ತರ ಕಟ್ ಮಾಡ್ಕೊಳ್ಳಿ. ಈ ತೋಳು ಭಾಗ ಕಟ್ ಮಾಡ್ಕೊಂಡು ತೆಕ್ಕೊಳ್ಳೋಣ. ಬೇಡ, ಇದು ಕಷ್ಟ ಆಗತ್ತೆ ಇದರಲ್ಲಿ ಮಾಡೋಕ್ಕೆ. ಈ ಕಾಲರ್ದು ಈ ಪೋರ್ಷನ್ನು ಬೇಡ. ಕಟ್ ಮಾಡ್ಕೊಂಡಿದ್ದನ್ನ ಹೀಗೆ ಎಳ್ಕೋಬೇಕು. ಸುತ್ತಿಟ್ಕೊಳ್ಳೋಣ ಹೀಗೆ ಒಂದೊಂದಾಗಿ. ಟೀ ಶರ್ಟ್ಸ್ ಕಟ್ ಮಾಡ್ದಂಗೆ ಈ ಬನಿಯನ್ನು ಕಟ್ ಮಾಡ್ಕೊಂಡು ಹೋಗೋದು. ಬನಿಯನ್ ಮತ್ತು ಟೀ ಶರ್ಟ್ ಎರಡು ಸೇರಿಸಿ ಹೊಲ್ಕೊಳ್ಳೋಣ. ಬನಿಯನನ್ನು ಹೀಗೆ ಕಾಲಿಗೆ ಸುತ್ತಕೊಂಡು ಟೀ ಶರ್ಟನ್ನು ಹೀಗೆ ಗಂಟು ಹಾಕಬೇಕು. ಲೂಸ್ ಗಂಟು ಹಾಕಿ, ತೀರಾ ಟೈಟ್ ಮಾಡಿ ಹಾಕಬಾರ್ದು. ಹೀಗೆ ಬರುತ್ತೆ. ಅಂದಾಜು 35 ಸೆಂಟಿಮೀಟರು ಉದ್ದ ಹೀಗೆ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಗೆ ಈ ಟೀ ಶರ್ಟ್ ಇದು ಪೀಸ್ನ ಇಟ್ಕೊಂಡು ಹುಲ್ಕೋತೀನಿ. ಕಟ್ ಮಾಡ್ಕೊಳ್ತೀನಿ. ಈಗ ಹೀಗಿಟ್ಕೊಂಡು ಈಗ ಹೀಗೆ ತಿರ್ಸಿಟ್ಕೊಂಡು ಇಲ್ಲಿಗೆ ಪಿನ್ ಹಾಕೋತಿದ್ದೀನಿ. ಇಲ್ಲಿ ಮಧ್ಯಕ್ಕೆ ಹಾಕಿ ಬನಿಯನ್ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಹೀಗೆ ಹೀಗೆ ಹಾಕ್ತಾ ಹೋಗ್ಬೇಕು. ಈಗ ಇಲ್ಲಿ ಹೀಗೆ
ಮುಂದೆ ಮಾಡ್ಕೋತಾ ಹೋಗಬೇಕು. ನೋಡಿ, ಇದು ಮುಗಿತಾ ಬಂತು. ನೀವು ಎಷ್ಟು ಅಗಲ ಬೇಕಾದರೂ ಹಾಕ್ಕೋಬೋದು, ಯಾವ ಕಾಂಬಿನೇಷನಲ್ಲಿ ಬೇಕಾದರೂ ಹಾಕ್ಕೋಬೋದು. ಎಷ್ಟು ದೊಡ್ಡ ಬೇಕಾದರೂ ಮಾಡ್ಕೋಬೋದು. ನಾನು ಇಷ್ಟೇ ದೊಡ್ಡ ಮಾಡ್ಕೊಂಡಿದ್ದು. ಲಾಸ್ಟಿಗೆ ಹೀಗೆ ಬನಿಯನ್ ಬಟ್ಟೆನ ಮತ್ತು ಟಿ ಶರ್ಟ್ ಬಟ್ಟೆನ ಹೀಗೆ ಇಟ್ಕೊಂಡು ಹುಲ್ಕೋಬೇಕು. ಈ ಎಕ್ಸ್ಟ್ರಾ ಉಳಿದಿದ್ದನ್ನು ಕಟ್ ಮಾಡ್ಕೋತೀನಿ. ಮುಗೀತು ಮ್ಯಾಟು. ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಇದು ಬನಿಯನ್ನು ಮತ್ತು ಶರ್ಟು ಪ್ಯಾಂಟು ಯೂಸ್ ಮಾಡಿರೋದು. ಇದು ಬನಿಯನ್ನು ಮತ್ತು ಸ್ಯಾರಿ ಫಾಲ್ಗಳನ್ನು ಯೂಸ್ ಮಾಡಿರೋದು. ಇದು ಬನಿಯನ್ನು ಮತ್ತು ಬ್ಲೌಸ್ ಪೀಸ್ಗಳನ್ನು ಯೂಸ್ ಮಾಡಿರೋದು. ಇದು ಬನಿಯನ್ನು ಮತ್ತು ಟಿ ಶರ್ಟ್ಸ್ನ ಯೂಸ್ ಮಾಡಿರೋದು. ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ಹೀಗೆ ರೌಂಡು ಮಾಡ್ಬೋದು, ಓವೆಲ್ಲು ಮಾಡ್ಬೋದು. ಈ ಮ್ಯಾಟ್ನ ನೀವು ಚೇರ್ ಮೇಲಾದರೂ ಹಾಕ್ಕೋಬೋದು, ಕಾರ್ ಸೀಟ್ ಮೇಲಾದರೂ ಹಾಕ್ಕೋಬೋದು, ಟೇಬಲ್ ಮೇಲಾದರೂ ಹಾಕ್ಕೋಬೋದು, ಡೈನಿಂಗ್ ಟೇಬಲ್ ಮೇಲಾದರೂ ಹಾಕ್ಕೋಬೋದು. ನೋಡೋಕೆ ಸುಂದರವಾಗಿ ಕಾಣುತ್ತೆ, ಏನೋ ಹೊಸದಾಗಿರತ್ತೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.